ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸೊ ಇಲ್ಲಿ ಬಿ ಎಡ್ ವಿದ್ಯಾರ್ಥಿಗಳು ಯು ಯು ಸಿ ಎಮ್ ಎಸ್ನಲ್ಲಿ ತಮ್ಮ ರೆಸಿಪ್ಟನ್ನು ಅಪ್ಲೋಡ್ ಮಾಡುವಂಥದ್ದು ಬಗ್ಗೆ ತೊಂದರೆ ಆಗ್ತಿದೆ ಅನ್ನೋದು ತಿಳಿದು ಬಂತು. ಸೊ ಅದಕ್ಕೆ ಹೇಗೆ ಮಾಡುವಂಥದ್ದು ಅನ್ನೋದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ನೀವು ಮಾಡಬೇಕಾಗಿದ್ದಿಷ್ಟೇ, ನೀವು ಕೊಟ್ಟಿರುವಂಥ ಯೂಸರ್ ನೇಮು ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಿ ಆ ನಂತರ ಸೊ ನಿಮಗೆ ಈ ರೀತಿಯಾಗಿ ಏನಾಗುತ್ತೆ, ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕ್ರಿಯೇಟ್ ಅಥವಾ ವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಆನಂತರ ಇಲ್ಲಿ ವ್ಯೂ ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಡೀಟೇಲ್ಸ್ ಓಪನ್ ಆಗುತ್ತೆ, ನಿಮ್ಗೆ ಆಲ್ರೆಡಿ ಗೊತ್ತಿರುವಂಥದ್ದು. ಸೊ ಇಲ್ಲಿ ಲಾಸ್ಟಲ್ಲಿ ವ್ಯೂ ಅಥವಾ ವ್ಯೂ ಆ್ಯಂಡ್ ಎಡಿಟೋ, ಪ್ರಿವ್ಯೂ ಆ್ಯಂಡ್ ಪ್ರಿಂಟು ಏನೋ ಒಂದು ಆಪ್ಷನ್ಸ್ ಬರ್ತಾ ಹೋಗುತ್ತೆ ನಿಮಗೆ. ಸೊ ಇಲ್ಲಿ ಫಸ್ಟ್ ಒನ್ ಆಪ್ಷನ್ ಇದೆಯಲ್ಲ, ಫಸ್ಟ್ ಒನ್ ವ್ಯೂ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೌನ್ ಸೈಡ್ ಈ ಥರ ನಿಮ್ಮದು ಯಾವ ಕಾಲೇಜ್ಗೆ ಅಪ್ಲೈ ಮಾಡಿದರೆ ಆ ಕಾಲೇಜ್ ಡೀಟೇಲ್ಸ್ ಬರುತ್ತೆ. ಸೊ ಇಲ್ಲಿ ಈ ಸ್ಟೇಟಸ್ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ, ಇಲ್ಲಿ ನಾನು ಆಲ್ರೆಡಿ ರೆಸಿಪ್ಟನ್ನು ಅಪ್ಲೋಡ್ ಮಾಡಿರೋದ್ರಿಂದ ಅಡ್ಮಿಷನ್ ಫೀಸ್ ಪೇಯ್ಡ್ ಅಂತ ಬಂದಿದೆ. ಈ ಒಂದು ಪ್ಲೇಸಲ್ಲಿ ನಿಮಗೆ ಆನ್ಲೈನ್ ಅಥವಾ ಆಫ್ಲೈನ್ ಅನ್ನೋ ಒಂದು ಏನು ಬರುತ್ತೆ, ಆಪ್ಷನ್ ಬರುತ್ತೆ. ಅಲ್ಲಿ ಆನ್ಲೈನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಡಿ, ಆಫ್ಲೈನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಒಂದು ಪೇಜನ್ನು ಓಪನ್ ಆಗುತ್ತೆ. ಸೊ ಅಲ್ಲಿ ರೆಸಿಪ್ಟ್ ನಂಬರು ಮತ್ತು ಟೋಟಲ್ ಅಮೌಂಟು, ಸೊ ಈ ಥರ ಡೀಟೇಲ್ಸ್ ಕೇಳುತ್ತೆ. ನೀವು ಅಲ್ಲಿ ರೆಸಿಪ್ಟ್ ನಂಬರ್ನ 3 ರೆಸಿಪ್ಟ್ ಏನಿದೆಯೋ ಅದನ್ನು ಒಂದಾದ್ಮೇಲೆ ಒಂದು ಅಲ್ಲೇ ಅದೇ ಒಂದೇ ಕಾಲಮಲ್ಲಿ 3 ಕೂಡ ಹಾಕ್ಬೋದು. ಆ 3 ನಂಬರನ್ನು ಕೂಡ ಹಾಕಿ, ಸೊ ಆ ನಂತರ ಟೋಟಲ್ ಅಮೌಂಟು 3 ರೆಸಿಪ್ಟಿನ ಅಮೌಂಟನ್ನು ಕಟ್ಟಿರುವಂಥದ್ದನ್ನು ಟೋಟಲ್ ಮಾಡಿ, ಟೋಟಲ್ ಎಷ್ಟು ಅಮೌಂಟ್ ಬರುತ್ತೋ ಆ ಅಮೌಂಟನ್ನು ಅಲ್ಲಿ ಟೈಪ್ ಮಾಡಿ, ಆನಂತರ ನಿಮಗೆ ಟು ದಿ ಫೈಲ್ ಅಂತ ಏನೋ ಬರುತ್ತಲ್ವ, ಅಲ್ಲಿ ನೀವೇನು ಮಾಡಿ ಅಂತಂದರೆ ಮುಂಚಿತವಾಗಿ ನೀವೇನು ಮಾಡಬೇಕು, ಆ 3 ರೆಸಿಪ್ಟನ್ನು ಸ್ಕ್ಯಾನ್ ಮಾಡಿ PDF ಮಾಡಿ ಇಟ್ಕೊಂಡಿರಬೇಕು 200 KB ಒಳಗಡೆ. ಸೊ ಆ ನಂತರ ನೀವು ಚೂಸ್ ಫೈಲ್ಗೆ ಹೋಗಿ ನಿಮ್ಮ ಫೋನ್ ಸ್ಟೋರೇಜ್ ಓಪನ್ ಆಗುತ್ತೆ, ಅಲ್ಲಿಂದ ಅದನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿ, ಖಂಡಿತ ಅಪ್ಲೋಡ್ ಆಗುತ್ತೆ. ಸಮ್ಟೈಮ್ಸ್ ಅದೇನಾಗುತ್ತೆ ಅಂದರೆ ನೇಮು ನಾವು ಸ್ಕ್ಯಾನ್ ಮಾಡಿ ತೊಗೊಂಡಾಗ ನೇಮು ನಂಬರಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ, ಆ ಫೈಲ್ ನೇಮು, ಅದನ್ನು ಸ್ವಲ್ಪ ರೀನೇಮ್ ಕೊಟ್ಟು ಏನೋ ಒಂದು ಬೇರೆ ನೇಮನ್ನು ಟೈಪ್ ಮಾಡಿ ಟೆಕ್ಸ್ಟಲ್ಲಿ ಇರಲಿ ಅದು. ಫಾರ್ ಎಕ್ಸಾಂಪಲ್ ಈಗ karnataka.pdf ಅಥವಾ BEd 2025 ರೆಸಿಪ್ಟ್ ಫೀಸ್ ರೆಸಿಪ್ಟ್ PDF ಅಂತ ಏನೋ ಒಂದು ನೇಮ್ ಕೊಟ್ಕೊಳ್ಳಿ, ನಿಮಗೆ ಈಸಿಯಾಗಿ ಐಡೆಂಟಿಫೈ ಮಾಡೋ ಥರ. ಸೊ ಆ ನಂತರ ಆ ರೀತಿ ಸೇವ್ ಮಾಡಿ ಇಟ್ಕೊಂಡ್ಮೇಲೆ ಈ ಪ್ರೋಸೆಸ್ಗೆ ಬಂದು ಲಾಗಿನ್ ಆಗಿ ಈ ಪ್ರೋಸೆಸ್ ಮಾಡಿ ಚೂಸ್ ಮಾಡಿ ಫೈಲನ್ನು ಅಪ್ಲೋಡ್ ಮಾಡಿ. ಸೊ ಆ ನಂತರ ನಿಮಗೆ ಇಲ್ಲಿ ಅಡ್ಮಿಷನ್ ಫೀಸ್ ಪೇಯ್ಡ್ ಅಂತ ನಿಮಗೆ ಅದು ಕಾಣಿಸ್ತಾ ಹೋಗುತ್ತೆ. ಅಲ್ಲಿಗೆ ನಿಮ್ಮದೆಲ್ಲ ಕಂಪ್ಲೀಟ್ ಪ್ರೋಸೆಸ್ಸು ಮುಗ್ದಂಗೆ. ಥ್ಯಾಂಕ್ ಯು.